ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್, ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮೂರಲ್ಲೂ ನನ್ನ ವಿಡಿಯೋಸ್ ಇರುತ್ತೆ. ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಅಂತ ಇವತ್ತು ಕಟ್ಲೆಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಪ್ಯಾನಲ್ಲಿ ಸೋಯಾನ ಹುರಿದು ಪೌಡರ್ ಮಾಡ್ಕೊಳ್ಳಿ. ಅದಾದ ನಂತರ ಅದೇ ಪ್ಯಾನ್‌ಗೆ ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಗೆ ನಿಮ್ಗೆ ಯಾವ್ದೆಲ್ಲ ತರಕಾರಿ ಇಷ್ಟ ಇಲ್ಲ ಅದನ್ನೆಲ್ಲ ಕಟ್ ಮಾಡಿ ಅಥವಾ ಗ್ರೇಟ್ ಮಾಡಿ ಹಾಕ್ಕೋಬಹುದು. ಯು ಹರ್ಡ್ ಮಿ ರೈಟ್. ಇಷ್ಟ ಇಲ್ದಿರುವಂತಹ ತರಕಾರಿನ ಆಡ್ ಮಾಡ್ಕೋಬಹುದು. ಇಷ್ಟ ಇರೋ ತರಕಾರಿ ಆದ್ರೆ ಹಾಗೆ ತಿಂತೀವಿ. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಬೇಕು ಅಲ್ವಾ? ಸೊ ಅದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಗರಂ ಮಸಾಲ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ತರಕಾರಿನ ಗ್ರೇಟ್ ಮಾಡಿ ಹಾಕೊಂಡಿದ್ದೀರಾ ಅಂದ್ರೆ ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಹಿಸ್ಕಿದ ಬೇಳೆ ಕೂಡ ಹಾಕಿದ್ದೆ. ಅದಕ್ಕಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ನಾದ್ಕೊಂಡು ಕಟ್ಲೆಟ್ ಮಾಡ್ಕೊಳ್ಳಿ. ಸೊ ಎರಡೇ ಪಾತ್ರೆ ಆಗಿರೋದಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೀವು ಮಯೋನೀಸ್ ಅಥವಾ ಕೆಚಪ್ ಜೊತೆ ತಿನ್ಬೋದು. ಆ್ಯಂಡ್ ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಲಂಚ್ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು.